ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ. ಇವತ್ತು ಪ್ರಪಂಚದಲ್ಲಿ ಇಬ್ಬರೇ ಖುಷಿಯಾಗಿರೋದು ಯಾರು ಅಂತ ಹೇಳಿ ನೋಡೋಣ. ಇವತ್ತು ನ್ಯೂ ಇಯರ್, ಆಬ್ವಿಯಸ್ಲಿ ಎಲ್ಲರೂ ಖುಷಿಯಾಗಿರ್ತಾರೆ. ಇಲ್ಲ, ಯಾರಿಗೆ ರಜಾ ಸಿಕ್ಕಿರುತ್ತೋ ಅವರೆಲ್ಲ ಖುಷಿಯಾಗಿರ್ಬೋದು. ನೋ, ಸರು ಇವತ್ತು ಬೈದಿಲ್ಲ ಅಂತ ಖುಷಿಯಾಗಿದ್ದೀರಾ? ನಾನು ಹೇಳಿದ್ದು ಇಬ್ಬರೇ ಅಂತ, ನಾನಲ್ಲ. ಅಂದ್ರೆ ನನ್ನ ಜೊತೆ ನೀವು ಖುಷಿಯಾಗಿಲ್ವಾ? ಅದು ಹಾಗಲ್ಲ ಬೇಬಿ, ಇಟ್ಸ್ ಅ ಜನರಲ್ ನಾಲೆಜ್ ಕ್ವೆಶ್ಚನ್. ಸರಿ, ಈಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ನೀವೇ ಹೇಳಿ. ಗೊತ್ತಿಲ್ಲ? ನೋ. ಇಡೀ ಪ್ರಪಂಚದಲ್ಲಿ ಖುಷಿಯಾಗಿರೋದು ಇಬ್ಬರು. ಒಂದು ಪ್ರಪಂಚದಲ್ಲಿರೋ ಜನ, ಇನ್ನೊಂದು ವಿಶ್ವರೂಪ್ ಮತ್ತೆ ರೂಪ. ಯಾಕೆ ಹೇಳಿ? ಇವತ್ತವ್ರ ಎಂಗೇಜ್ಮೆಂಟ್. ಇನ್ನವ್ರನ್ನ ಹಿಡಿಯಕ್ಕಾಗಲ್ಲ ಬಿಡಿ. ಹೇಳಿಲ್ವಾ? ಯಾರಾದ್ರೂ ಮದ್ವೆ ಆಗೋ ಹುಡುಗನ ಕತ್ತೆ ಅಂತ ಕರೀತಾರ? ನೀವೇನ್ರಿ ಅವ್ರ ಕತ್ತೆ ಅಂದ್ರು ಪುಟ್ಟಿ ಅಂತ ಖುಷಿಯಾಗಿದ್ದೀರಾ? ಸರ್, ಸುಖ ಸಂಸಾರದ ಸೂತ್ರ ಏನು? ಹೆಂಡತಿ ಏನೇ ಅಂದ್ರು ನಾವು ಹೌದಪ್ಪ ಅನ್ಬೇಕು. ಅದು ನಿಮ್ಗೆ ಗೊತ್ತಿಲ್ವಾ? ವಿಶ್ವರೂಪ್ ಗೊತ್ತಿದೆ, ಸಮಯ ಬಂದಾಗ ಅವ್ನು ಯೂಸ್ ಮಾಡ್ಕೋತಾನೆ ಅಷ್ಟೇ ಅಲ್ವಾ ಬ್ರೋ? ಎಸ್ ಬ್ರೋ. ನೀವ್ ಆಗಿರೋದು ಸುಮ್ನೆ ಅವ್ರ ಮೇಲೆಲ್ಲ ಹೇಳ್ಬಿಟ್ಟು ಬಿಲ್ಡಪ್ ತಗೋಬೇಡಿ. ಅದಕ್ಕೆ ಮದ್ವೆ ಆದ್ಮೇಲೆ ಹೆಂಡತಿ ದಪ್ಪ, ಗಂಡ ಹೌದಪ್ಪ ಅಂತ ದೊಡ್ಡವ್ರು ಹೇಳೋದು. ಸರ್, ಈ ಖುಷಿ ಎಲ್ಲ ನಿಮ್ಮಿಂದ. ಎಲ್ಲಿ ಮದ್ವೆ ಆಗದೆ ಸಿಂಗಲ್ ಆಗಿ ಸಾಯ್ತೀನಿ ಅಂತ ಅನ್ಕೊಂಡಿದ್ದೆ. ಅಪ್ಪ ಅಮ್ಮ ಇಲ್ದಿರೋ ಹುಡುಗ ಈ ಮನೆಯಲ್ಲೇ ದುಡಿತಾ ಇದ್ದೀನಿ. ಆದ್ರೆ ನೀವೆಲ್ಲ ನೀನು ನಮ್ಮನೆಯವನೇ ಕಣೋ ಅಂತ ಹೇಳಿದ್ರಿ. ಆದ್ರೆ ನಾನು ಒಂದ್ ಹೆಜ್ಜೆ ಹಿಂದೆನೇ ಇದ್ದೆ. ಯಾಕಂದ್ರೆ ನೋಡಿದ್ಯಾ, ಬಾಸ್ ಹತ್ರ ದುಡ್ಡಿದೆ ಅಂತ ಬಕೆಟ್ ಇಟ್ಕೊಂಡು ಸೆಟ್ಲ್ ಆಗ್ಬಿಟ್ಟ ಅಂತ ಜನ ಮಾತಾಡ್ಬಾರ್ದಲ್ವಾ? ಆದ್ರೂ ಬಾಸ್ ದೇವ್ರ ತರ ಕೈ ಹಿಡಿದು ಇವತ್ತು ಎಂಗೇಜ್ಮೆಂಟ್ ಕೂಡ ಮಾಡಿಸ್ತಿದ್ದಾರೆ. ಹೌದು ರೀ, ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಅಂದ್ರೆ ಈ ಸಂತೋಷನ ಹಂಚ್ಕೊಳಕ್ಕೆ ಎಲ್ಲಿ ಬರ್ಬೇಕು? ಅದಕ್ಕಿಂತ ಮುಂಚೆ ನಮ್ ಲೀಲಾ ಅತ್ತೆ ಸಿಗ್ಬೇಕು. ಎಲ್ಲಿ ಅವರು? ಲೀಲಾ ಮೇಡಮ್ ನಮ್ ಬಾಸ್ ರೂಮ್ ಅಲ್ಲೇ ನೋಡ್ದೆ, ಅಲ್ಲೇ ಇರ್ಬೇಕು. ಆದ್ರೆ ಅಜ್ಜಿ ಕಾಣಿಸ್ತಿಲ್ಲ. ಅಜ್ಜಿ ರೆಸ್ಟ್ ಮಾಡ್ತಿದ್ದಾರೆ. ಪಾರ್ಟಿ, ಸೆಲೆಬ್ರೇಷನ್ಸ್, ಕೇಕ್ ಕಟಿಂಗ್ ಎಲ್ಲ ಮುಗಿದ್ಮೇಲೆ ರಿಂಗ್ ಎಕ್ಸ್ಚೇಂಜ್ ಬರ್ತಾರೆ. ರೀ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪರವಾಗಿಲ್ಲ, ಹೇಳು. ರೀ, ಯಾಕೆ ನಿಮ್ಮ ವಾಯ್ಸ್ ಡಲ್ ಆಗಿದೆ? ಏನಾಯ್ತು? ಇನ್ನು ಏನಾಗಬೇಕು ಅಂತ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿದ್ರೆ ಕನೆಕ್ಟು ಆಗ್ತಾ ಇಲ್ಲ. ಅವಳಿನ ಮೇಲೆ ಕನೆಕ್ಟು ಆಗಲ್ಲ, ಕಾಣಿಸೋದು ಇಲ್ಲ ರೀ. ಇಷ್ಟಕ್ಕೆಲ್ಲ ಬೇಜಾರಾಗ್ತಾರಾ? ಇಷ್ಟಕ್ಕೆಲ್ಲನಾ? ಇಲ್ಲ, ನಾನು ಬೇರೆ ಯಾರ್ದೋ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ನಂತರ ಕಾಣಿಸ್ತಾ ಇಲ್ಲ. ರೀ, ನನ್ನ ನಂತರ ಅಂತ ಅಕ್ಕನ ಜಪ ಮಾಡ್ತಿದ್ದೀರಾ. ಆ ಪ್ರಾರ್ಥನಾ ಕಾಣಿಸ್ತಿಲ್ಲ ಅಂದಿದ್ದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ. ಆದರೆ ಅವರು ನಿಮ್ಮ ಮಂತ್ರ ಅಲ್ಲ ಅಂತ ಗೊತ್ತಾದರೆ, ಅಕ್ಕ ಇನ್ಮೇಲಿಂದ ನಿಮಗೆ ಸಿಗೋದೇ ಇಲ್ಲ ಅಂತ ಗೊತ್ತಾದರೆ ಏನಾಗುತ್ತೆ ಅನ್ನೋದನ್ನ ನಾನು ಗೆಸ್ ಮಾಡೋಕ್ಕೂ ಆಗ್ತಿಲ್ಲ. ಅಂದರೆ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ರೀ. ಅಕ್ಕ ಯೂಶಲಿ ಬೆಳಗ್ಗೆ ಹೊರಗಡೆ ಹೋಗ್ತಾರೆ, ರಾತ್ರಿ ಬರ್ತಾರಲ್ಲ. ಇದು ನಮ್ಗೆಲ್ಲರಿಗೂ ಗೊತ್ತಿದ್ರು ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ಹೇಳಿದೆ ಅಷ್ಟೆ. ಅಂಬೆಗಾಲಿಡೋ ಮಗು ಎದ್ದು ನಿಂತ್ಕೊಂಡು ನಡೆಯೋಕ್ಕೆ ಶುರು ಮಾಡುತ್ತಲ್ಲ, ಅದನ್ನು ನೋಡಿದಾಗ ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಆಗುತ್ತೋ. ಮುಂದೊಂದು ದಿನ ಅದೇ ಮಗು ಹೀಗೆ ಅವರಿಂದ ದೂರ ನಡ್ಕೊಂಡು ಹೋಗುತ್ತೆ ಅನ್ನೋ ವಿಷಯ ಗೊತ್ತಾದರೆ ಅಷ್ಟೇ ದುಃಖ ಆಗುತ್ತೆ. ಹಾಗೆ ನನ್ನ ನಂತರ ನನ್ನ ಜೀವನದಲ್ಲಿ ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಮತ್ತೆ ಬಂದ ಮೇಲೆ ಆಗ ಕಾಣಲ್ಲ ಅನ್ನೋ ಈ ವಿಷಯ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ರೀ, ನೀವು ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ವೇಸ್ಟು. ಅದೇನಾಗಬೇಕೋ ಅದಾಗುತ್ತೆ. ನಿಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅಷ್ಟೇ. ಆದರೆ ಇದಂತೂ ಸತ್ಯ. ನಿಮ್ಗೆ ಇವತ್ತು ತುಂಬ ಸತ್ಯಗಳು ಗೊತ್ತಾಗುತ್ತೆ ಅಷ್ಟೇ. ಸತ್ಯಗಳ? ಏನಿದು ಸತ್ಯ? ಯಾವ ಸತ್ಯ? ಯಾರು ಹೇಳೋ ಸತ್ಯ? ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಅಂದ್ರೆ ಮುಚ್ಚಿಟ್ಟಿರೋ ಸತ್ಯ ಏನು? ಯಾರು ಮುಚ್ಚಿಟ್ಟಿದ್ರು? ಏಜೆ, ಎಲ್ಲ ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ. ಆದ್ರೆ
ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಯಸ್ತಿರೋ ಎಲ್ಲ ಉತ್ತರಕ್ಕೂ ಒಂದೇ ಒಂದು ಪ್ರಶ್ನೆ ಕಾರಣ ಆಗಿರುತ್ತೆ. ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರನ? ಏನು ಹೇಳ್ತಿದ್ಯಾ ದುರ್ಗಾ? ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋ ಟೈಮ್ ಇವಾಗ ಬಂದಿದೆ ಅಪ್ಪ. ಆ ಮೂಮೆಂಟ್ಗೆ ನಾನು ಕಾಯ್ತಿದ್ದೀನಿ. ಪ್ಲೀಸ್ ಬನ್ನಿಪ್ಪ, ಎಲ್ಲರೂ ರೆಡಿ ಇದ್ದಾರೆ. ನಿಮಗೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಕಿಶೋರ್, ನೀವು 3 ಜನ ಇವತ್ತು ತುಂಬ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ. ಗಂಟು ಕಗ್ಗಂಟು ಒಗಟು ಅದೆಲ್ಲ ಇವತ್ತು ಬಿಡಿಸೋ ದಿನ ರೀ. ನೀವು ಹೊರಡಿ, ನಾನು ಬರ್ತೀನಿ. ಇಲ್ಲ, ಅಂತನಿಗೆ ಫೋನ್ ಮಾಡು, ಕನೆಕ್ಟ್ ಆದರೆ ಬರೋದಕ್ಕೆ ಹೇಳು. ಬನ್ನಿ. ಹೇಳ್ತೀನಿ. ಅಂತರ ಅಕ್ಕನ ಹತ್ರ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ತೀನಿ. ಹೇಳ್ಕೊಳ್ಳೇಬೇಕು. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಸತ್ಯನ ಬಚ್ಚಿಡ್ಬೋದು ಆದರೆ ಮುಚ್ಚಿಡಕ್ಕಾಗಲ್ಲ ಅಂತ. ನಿಮ್ಮ ವಿಷಯದಲ್ಲಿ ಇದು ತಡ ಆದರೂ ನಿಜ ಅಂತ ಪ್ರೂವ್ ಆಗೋಯ್ತು ಅಕ್ಕ. ನಿಮ್ಮ ಸಾವಿಗೆ ಆ ಪ್ರಾರ್ಥನೆ ಕಾರಣ ಅಂತ ನಂಗೆ ಗೊತ್ತು ಅಕ್ಕ. ಅವಳ ಅಂತ್ಯನ ನೀವು ನೋಡ್ತೀರಾ, ಸದ್ಯದಲ್ಲೇ ನೋಡ್ತೀರಾ. ಆದರೆ ಇವಾಗ ನಾನು ನಿಮ್ಮ ಹತ್ರ ಬಂದಿರೋದಕ್ಕೆ ಬೇರೆ ಕಾರಣ ಇದೆ. ನೀವಿಲ್ಲ ಅನ್ನೋ ಸತ್ಯನ ನಿಮ್ಮ ಪ್ರೀತಿ ಅಭಿಗೆ, ನನ್ನ ಗಂಡ ಏಜೆಗೆ ಹೇಳ್ತಾ ಇದ್ದೀನಿ. ಆದರೆ ಅವ್ರ ಈ ವಿಷಯನ ಹೇಗೆ ತಗೋತಾರೆ ಅನ್ನೋ ಕಲ್ಪನೆ ಕೂಡ ನಾನು ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಮನೆಯಲ್ಲೇ ಇಲ್ಲ ಅಂತ ಗೊತ್ತಾಗಿರೋದಕ್ಕೆ ಅವ್ರು ಅಷ್ಟು ಹರ್ಟ್ ಮಾಡ್ಕೊಂಡಿದ್ದಾರೆ. ನೀವು ಜಗತ್ತಲ್ಲೇ ಇಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಾದರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಂಗೆ ಊಹೆ ಮಾಡೋಕ್ಕೂ ಆಗ್ತಿಲ್ಲ ಅಕ್ಕ. ಅಂಥ ಟೈಮಲ್ಲಿ ನಾನು ಏನು ಮಾಡಲಿ, ಅವ್ರನ್ನ ಹೇಗೆ ಸಮಾಧಾನ ಮಾಡಲಿ? ನನಗೆ ಆ ಶಕ್ತಿ ಇಲ್ಲ ಅಕ್ಕ. ಆದರೆ ನಿಮ್ಮ ಸಾವಿಗೆ ಕಾರಣ ಆಗಿರೋ ಪ್ರಾರ್ಥನೆಗೆ ಶಿಕ್ಷೆ ಆಗಲೇಬೇಕು, ಹಾಗೇ ಆಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡ್ತೀನಿ ಅಕ್ಕ. ನಿಮ್ಮನ್ನಂತೂ ನಾನು ವಾಪಸ್ ಕರ್ಕೊಂಡು ಬರೋಕ್ಕಾಗಲ್ಲ. ನಿಮ್ಮಷ್ಟಲ್ಲದೆ ಇದ್ರೂ ನನ್ನ ಶಕ್ತಿ ಮೀರಿ ಅವ್ರನ್ನ ನಾನು ಪ್ರೀತಿಸ್ತೀನಿ, ಅವ್ರನ್ನ ಜೋಪಾನ ಮಾಡ್ತೀನಿ. ನಾನು ನಿಮ್ಮ ಹತ್ರ ಕೇಳ್ಕೊತಿರೋದಿಷ್ಟೆ, ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ನೀವು ಅವ್ರ ಜೊತೆ ಇದ್ದು ಅವ್ರನ್ನ ಕಂಟ್ರೋಲ್ ಮಾಡಬೇಕು, ಅವ್ರನ್ನ ನೀವು ನೋಡ್ಕೋಬೇಕು. ಅವ್ರಿಗೆ ಸತ್ಯ ಒಪ್ಕೊಳ್ಳೋದು ಕಷ್ಟ ಆದರೂ ಅವ್ರಿಗೆ ಸತ್ಯನ ಒಪ್ಕೋಬೇಕು, ಹೊಸ ಜೀವನ ಸ್ಟಾರ್ಟ್ ಮಾಡಬೇಕು. ಪ್ಲೀಸ್ ಅಕ್ಕ, ನೀವೇ ನಂಗೆ ಸಹಾಯ ಮಾಡಬೇಕು, ಪ್ಲೀಸ್. ಮೇಡಮ್, ಇನ್ನೆಷ್ಟೊತ್ತಾಗುತ್ತೆ? ಏಜೆ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಕೇಕ್ ಕಟ್ ಮಾಡ್ತಾರೆ. ಅಯ್ಯೋ ಮೇಡಮ್, ನಾನು ನನ್ನ ಪೇರೆಂಟ್ಸ್ ಮೀಟಿಂಗಲ್ಲಿ ಸಮೋಸ ಮತ್ತು ಹನಿಗೆ ವೆಯ್ಟ್ ಮಾಡೋ ಪ್ರೀತಿ ಮಾತ್ರ ಅನ್ಕೊಂಡ್ರ ಕೇಕಿಗೆ ಅರ್ಜೆಂಟ್ ಮಾಡೋಕ್ಕೆ? ಅತ್ತೆ, ಅವ್ರು ಮಾತಾಡ್ತಿರೋದು ಕೇಕ್ ಬಗ್ಗೆ ಅಲ್ಲ, ರಿಂಗ್ ಬಗ್ಗೆ. ಹೌದಾ? ನಾನು ಫೋನ್ ತಗೊಂಡ್ ಬರ್ತೀನಿ. ಮೇಡಮ್, ಫೋನ್ ರಿಂಗ್ ಅಲ್ಲ, ಮತ್ತೆ ಎಂಗೇಜ್ಮೆಂಟ್ ರಿಂಗ್. ಹೆಲೋ, ನಾನು ಸುಮ್ಮನೆ ಕಾಲಿಳ್ದೆ. ಪಾಪ, ನೀವೆಲ್ಲರೂ ಕಾಲು ಹೇಳಿದ್ರೆ ಹೇಗೆ? ಇನ್ನು ಮದ್ವೆ ಆದ್ಮೇಲೆ ಅದ್ ಏನ್ ಗತಿನೋ. ಅಜ್ಜಿಗೆ ಮಾತ್ರ ಚಿಂತೆ ಆದ್ರೆ ಮೊಮ್ಮಕ್ಳಿಗೆ ಪಾತ್ರೆ ಚಿಂತೆ ಅಂತೆ. ಅವ್ರವ್ರ ಟೆನ್ಷನ್ ಅವ್ರವ್ರಿಗೆ, ನೀವು ಸುಮ್ಮನೆ ಇರಿ ಸರ್. ವಿಶ್ವರು ಖುಷಿ ಟೈಮಲ್ಲಿ ಯಾರಿಗೆ ಟೆನ್ಷನ್ ಇರುತ್ತೆ ವಿಶ್ವರು. ವಿಶ್ವರೂಪ್ ಅವರಿಂದ ತುಂಬಾ ನಕ್ಕಿದೀವಿ. ಜಾಸ್ತಿ ನಕ್ರೇನೆ ಭಯ ಆಗುತ್ತೆ.
ಏನಾದ್ರು ಕೆಣಕಾಗ್ಬಿಡುತ್ತೆ ಅಂತ. ದೇವ್ರೆ ಪ್ಲೀಸ್ ಏನೂ ಆಗ್ಬಾರ್ದು. ಏಜೆ ಇವತ್ತು ಲೀಲಾಗೆ ಗ್ಯಾರಂಟಿ ಡಿವೋರ್ಸ್ ಕೊಡ್ತಾರೆ. ನ್ಯೂ ಇಯರ್ ಅಲ್ಲಿ ಇದಕ್ಕಿಂತ ಒಳ್ಳೆ ಗಿಫ್ಟ್ ಇನ್ನೊಂದಿರೋದಕ್ಕೆ ಚಾನ್ಸೇ ಇಲ್ಲ. ರೀ, ಎಲ್ಲರೂ ನಿಮಗೆ ವೇಟ್ ಮಾಡ್ತಾ ಇದ್ರು, ಬೇಗ ಸ್ಟಾರ್ಟ್ ಮಾಡಿ. ಹೌದು ಬಾಸ್, ಎಕ್ಸೈಟ್ಮೆಂಟ್ ಅಲ್ಲಿ ಗಂಟ್ಲೆಲ್ಲ ಒಣಗೋಗ್ತಿದೆ. ವಿಶ್ವರೂಪ್, ಮದ್ವೆ ಆದ್ಮೇಲೆ ನೀರು ಕುಡ್ಸೋದಕ್ಕೆ ಹೆಂಡತಿ ಸಿಗ್ತಾಳಲ್ಲ ಬಿಡಿ. ವಿಶ್ವರೂಪ್, ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಪರವಾಗಿಲ್ಲ ಪ್ರಮೋದ್, ಮದುವೆ ಆಗಬೇಕು ಅಂತ ಓಡೋಡ್ ಬಂದಿದ್ದಾನೆ. ಕರೆಕ್ಟ್ ಅಪ್ಪ. ವಿಶ್ವರೂಪ್, ನಮ್ಮಿಂದ ತಡ ಆಗಿದ್ರೆ ಏನು ಬೇಜಾರಿಲ್ಲ ತಾನೆ? ಹಾಗೇನಿಲ್ಲ ಸರ್. ಆಯ್ತು ಅಳಬೇಡ. ಫಸ್ಟ್ ಸೆಲೆಬ್ರೇಷನ್ ಶುರು ಮಾಡೋಣ. ಫಸ್ಟ್ ಕೇಕ್ ಕಟ್ಟಿಂಗು, ಆಮೇಲೆ ನಿಮ್ಮ ಶಾಸ್ತ್ರ. ಓಕೆ ಓಕೆ ಸರ್, ಬೇಗ ಸರ್. ಟೈಮ್ ಟು ಗೋ. ಎವ್ರಿಬಡಿ, ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೊಸ ವರ್ಷ ಅಂದರೆ ಏನು, ಏನೇನು ಬದಲಾಗುತ್ತೆ? ನಾವು ಬರಿಬೇಕಾದ್ರೆ ಡೇಟು ಮತ್ತು ಮಂತು ಅದೇ ಇದ್ದರೂ ಕಡೆಯಲ್ಲಿ ಬರೆಯೋ 2 ನಂಬರು ಬದಲಾಗತ್ತೆ. ಫನ್ನಿಯಸ್ಟ್ ಫ್ಯಾಕ್ಟ್ ಅಂದರೆ ಕೆಲವರು ಜಾನ್ವರಿ, ಫೆಬ್ರವರಿ, ಮಾರ್ಚ್ ಆದರೂ ಹಿಂದಿನ ವರ್ಷದ ನಂಬರೇ ಬರೀತಾ ಇರ್ತಾರೆ. ಸೊ ಬೇಸಿಕ್ಲಿ ಟು ಗೆಟ್ ಓವರ್ ಕೆಲವ್ರಿಗೆ 3 ತಿಂಗಳು ತನಕ ಟೈಮ್ ತಗೊಳುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಹೊಸ ವರ್ಷ ಅಂದರೆ ರೆಸಲ್ಯೂಷನ್ಗಳನ್ನ ಮಾಡ್ತಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ನಾನು ಇನ್ಮೇಲೆ ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಅಂತ ಮಾಡ್ತಾರೆ. ಇನ್ನು ಕೆಲವರು ನಾನು ಇನ್ಮೇಲೆ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋತೀನಿ ಅಂತ ಮಾಡ್ತಾರೆ. ಇನ್ನು ಕೆಲವರು ನಾನು ಬರೀ ಕೆಲಸದ ಮೇಲೆ ತುಂಬ ಫೋಕಸ್ ಮಾಡ್ತೀನಿ ಅಂತ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ. ಅಂದರೆ ಕೆಲವರು ರೆಸಲ್ಯೂಷನ್ ಮಾಡಬೇಕು ಅನ್ಕೋತಾರೆ, ಇನ್ನು ಕೆಲವರು ಮಾಡಬೇಕು ಅಂದ್ಕೊಂಡವರು ಮಧ್ಯದಲ್ಲೇ ಬಿಟ್ಬಿಡ್ತಾರೆ. ಕೆಲವರು ರೆಸಲ್ಯೂಷನ್ ಮಾಡ್ಕೋಬೇಕು ಅಂತ ಆ ಐಡಿಯಾನೇ ಮರ್ತೋಗ್ಬಿಡ್ತಾರೆ. ಬಟ್ ಕೆಲವರು ಅಂದ್ಕೊಂಡಿದ್ದನ್ನು ಮಾಡಿ ಸಾಧಿಸ್ತಾರೆ. ಆ್ಯಂಡ್ ಎಸ್, ಸಾಧನೆ ಅಂದರೆ ದೊಡ್ಡದೇ ಆಗಬೇಕು ಅಂತೇನಿಲ್ಲ. ನಾವು ಏನು ಅನ್ಕೋತೀವಿ ಅದನ್ನು ಮಾಡೋದೇ ಸಾಧನೆ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ನಾವು ಏನು ಹೇಳಿರ್ತೀವಿ ಅದನ್ನು ಮಾಡೋದು, ಅದು ಮೇನ್ ಉದ್ದೇಶ. ಸೊ ಹೊಸ ವರ್ಷ ಅಂದರೆ ಹೊಸ ದಾರಿ, ಹೊಸ ದಿಕ್ಕು, ಹೊಸ ಗುರಿ, ಹೊಸ ಟ್ರಾವೆಲ್. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೆಲ್ಲ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಪೂರೈಸಿ. ವಿಶ್ವರೂಪ್, ನಾನು ಹೇಳಬೇಕಾದೆಲ್ಲ ಹೇಳಿ ಮುಗಿಸಾಯ್ತು. ಇನ್ನೇನಿದ್ರು ನೀವು ಅನ್ಕೋತಿರೋ ಹಾಗೆ ಎಂಗೇಜ್ಮೆಂಟ್. ಆದರೆ ಅದಕ್ಕೂ ಮೊದಲು ಕೇಕ್ ಕಟ್ಟಿಂಗ್. ಓಕೆ, ಬನ್ನಿ ಇಲ್ಲ ಪ್ಲೀಸ್. ಕಿಶೋರ್, ಈ ಕೇಕಿನ ಮೊದಲನೇ ಬೈಟ್ ನಿನಗೆ. ಬಾ. ಸರ್ ಬೇಗ ಹೋಗಿ ಸರ್, ಬೇಕಿದ್ರೆ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ, ಬೇಗ ಹೋಗಿ ಸರ್. ಕಿಶೋರ್, ನಿನ್ನ ಒಳ್ಳೆತನಕ್ಕೆ
ನಿನ್ನ ಇಂಟೆಲಿಜೆನ್ಸ್ಗೆ, ನಿನ್ನ ಶ್ರಮಕ್ಕೆ ಈ ವರ್ಷ ಇನ್ನೂ ಒಳ್ಳೆಯದಾಗಲಿ. ಹ್ಯಾಪಿ ನ್ಯೂ ಇಯರ್. ಅಪ್ಪ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನೋ, ಫಸ್ಟ್ ಕೇಕು, ಆಮೇಲೆ ಮಾತಾಡು. ಇಲ್ಲಪ್ಪ, ನಾನು ಅದನ್ನು ಹೇಳಲೇಬೇಕು. ಅದನ್ನು ಹೇಳಬೇಕು ಅಂತ ನಾನು ನಿಮ್ಮ ಹತ್ರ ಬರ್ತಿದ್ದೆ, ಆದರೆ ನೀವು ಅವಕಾಶ ಮಾಡಿಕೊಡ್ಲಿಲ್ಲ. ಪ್ಲೀಸ್ ಪಾ, ನಾ ಹೇಳಲೇಬೇಕು, ಅವಕಾಶ ಮಾಡಿಕೊಡಿ. ಅಯ್ಯೋ, ತಿಂದ್ಮೇಲೆ ಮಾತಾಡ್ಬೋದು, ಫಸ್ಟ್ ತಿನ್ನು ಬ್ರೋ. ಪ್ರೇಮ್, ಅವ್ರೇನೋ ಹೇಳಬೇಕು ಅಂತ ಅವಾಗಿಂದ ಹೇಳ್ತಿದ್ದಾರೆ, ಹೇಳಿ ಬಿಡಿ. ಸರ್ ಅದೇನಂತ ನನ್ನ ಹತ್ರ ಹೇಳಿ, ನಾನು ಒಂದೇ ವಾಕ್ಯಕ್ಕೆ ಕನ್ವರ್ಟ್ ಮಾಡಿ ಬಾಸ್ಗೆ ಹೇಳ್ತೀನಿ. ಸರ್ ಒಂಚೂರು ಸೈಡಿಗೆ ಬನ್ನಿ, ಅಲ್ಲಿ ನೋಡಿ ಸರ್, ಸರ್ ಕಾಲಿದೆ, ಕಾಯ್ತಾ ಇದೆ ಸರ್, ನನ್ನ ಎಂಗೇಜ್ಮೆಂಟ್ ಸರ್, ತುದಿಯಲ್ಲಿ ನಿಂತಿದ್ದೀನಿ. ಸರ್ ಪ್ಲೀಸ್ ಸರ್, ಬೇಗ ಹೇಳಿ ಸರ್, ಅದೇನಂತ ಹೇಳಿ ಸರ್. Excuse me, sir. ಅರೆ, ಇನ್ಸ್ಪೆಕ್ಟರ್ ಶಿವು, ಬನ್ನಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಜಾಯ್ನ್ ದ ಸೆಲೆಬ್ರೇಷನ್. ಸಾರಿ ಸರ್, ನಾನು ಡ್ಯೂಟಿ ಮೇಲಿದ್ದೀನಿ. ಡ್ಯೂಟಿನಾ? ಇಲ್ಲ, ಏನ್ ವಿಷಯ? ಅದನ್ನ ನಾನು ಹೇಳ್ತೀನಿ. ಎಲ್ಲಿ ಹೋಗಿದ್ದೆ ನೀನು? ನಾನು ಎಷ್ಟು ಫೋನ್ ಮಾಡಿದ್ರು ರೆಸ್ಪಾಂಡೇ ಮಾಡಲಿಲ್ಲ. ನಾವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದೀವಿ ಗೊತ್ತಾ? ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ಕೊಂಡ್ರೆ ವಾಪಸ್ ಬಂದಿದ್ದಾಳೆ. ಏನೋ ನಡೀತಿದೆ ಅತ್ತೆ, ಇವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅಂದ್ಕೊಂಡ್ವಿ. ಏನಾಗಿರ್ಬೋದು? ಅಭಿ, ನಾನು ಎಲ್ಲಿ ಹೋಗಿದ್ದೆ, ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇಷ್ಟು ದಿನ ನಿನ್ನ ಸಾಮ್ರಾಜ್ಯನ ಬೀಳ್ಸೋದಕ್ಕೆ, ನಿನಗೆ ಕೆಟ್ಟ ಹೆಸರು ತರೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಡ್ತಿದ್ದ ಅಲ್ವಾ? ಅವನನ್ನ ಹುಡುಕ್ಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ. ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು. ಅಂತರಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ ಅಂತರಮ್ಮ, ನಿಮ್ಗಿದೆಲ್ಲ ಹೇಗೆ ಗೊತ್ತಾಯ್ತು? ಅಪ್ಪನೇ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಅಯ್ಯೋ, ಅವ್ರು ಮೊದಲು ಹೇಳಿ ಇರಿ ಬಾವ. ಅತ್ತೆ, ನೀವು ಹೇಳಿ. ಅದು ಬೇರೆ ಯಾರೂ ಅಲ್ಲ, ನೀವು ಸಾಕು ಬೆಳೆಸಿರೋ ಮಗ ಕಿಶೋರ್. ಸ್ಟಾಪ್ ದೇರ್. ಅಂತ ಏನು ಮಾತಾಡ್ತಿದ್ಯಾ? ಯೋಚನೆ ಮಾಡಿ ಮಾತಾಡು. ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಹಾ, ಕಿಶೋರ್ ನನ್ನ ಮಗ, ನಾನು ಸಂಸ್ಕಾರ ಹೇಳ್ಕೊಟ್ಟು ಬೆಳೆಸಿರೋ ಮಗ. ಇವನು ಇಂಥ ನೀಚ ಕೆಲಸ ಮಾಡ್ತಾನ? ನೆವ ನೆವ
ಮುಂಚೆ ಸರಿಯಾಗಿ ಯೋಚನೆ ಮಾಡಿ ಮಾತಾಡು. ಕೋಪದಲ್ಲಿ ನೀನು ನನ್ನನ್ನು ಕೊಂದು ಹಾಕಿದ್ರೂ ಪರವಾಗಿಲ್ಲ. ಮನೆ ಮಗನ ಮೇಲೆ ಇವಳೇನು ಈ ಥರ ಆರೋಪ ಮಾಡ್ತಿದ್ದಾಳೆ ಅಂತ ಮನೆಯವರೆಲ್ಲರೂ ಸೇರಿಕೊಂಡು ನನಗೊಂದು ಏಟು ಹಾಕಿದ್ರೂ ಪರವಾಗಿಲ್ಲ. ಆದರೆ ಸತ್ಯ ಮುಚ್ಚೋಗ್ಬಾರ್ದು ಅಭಿ. ಅದು ದೀಪ ಇದ್ದ ಹಾಗೆ. ನಾವು ಅದನ್ನು ಎಷ್ಟೇ ಆರಿಸೋದಕ್ಕೆ ಪ್ರಯತ್ನ ಪಟ್ಟರೂ ಅದು ಹೊಗೆ ಆಗಾದರೂ ಹೊರಗಡೆ ಬಂದೇ ಬರುತ್ತೆ. ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಿದ್ದಲ್ಲ, ಇದೇ ಸತ್ಯನ ನಿರೂಪಿಸಕ್ಕೆ ಹೋಗಿದ್ದೆ. ಅದಕ್ಕೆ ಪೊಲೀಸವ್ರನ್ನೂ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಹೌದು ಸರ್, ಎಲ್ಲ ಸಾಕ್ಷಿಗಳನ್ನು ಕೂಲಂಕುಷವಾಗಿ ವಿಚಾರ ಮಾಡಿಯೇ ನಾವಿಲ್ಲಿ ಬಂದಿರೋದು. ಅಂತರ ಮೇಡಮ್ ಹೇಳ್ತಾ ಇರೋದು 100% ಸರಿ.